ನಾನು ಏನು ಮಾತಾಡಿದ್ರು ನಿಮಗೆ ನೆಗೆಟಿವ್ ಆಗಿ ಕಾಣಿಸುತ್ತೆ. ಸುಪ್ತ ಮನಸ್ಸನ್ನು ತರಬೇತಿಗೊಳಿಸ್ತಕ್ಕಂಥದ್ದೊಂದು ಕಾರ್ಯಕ್ರಮ ಏನಿದೆಯಲ್ಲ, ದಿಸ್ ಇಸ್ ನಾಟ್ ಎ ಆರ್ಡಿನರಿ. ಆದರೆ ಅದನ್ನ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ದಾರಿ ಇಲ್ವಾ? ಇದೆ, ಕನ್ವಿನ್ಸ್ ಮಾಡ್ಕೋಬಹುದು. ನನಗೆ ಒಳ್ಳೇದು ಅಂತ ಹೇಳಿದ್ರೆ ಆ ಒಳ್ಳೇದಕ್ಕೆ ಸಬ್ ಕಾನ್ಸಿಯಸ್ ಮೈಂಡ್ ಇಟ್ ಸೆಲ್ಫ್ ಇಟ್ಸ್ ಡಸಂಟ್ ಹ್ಯಾವ್ ಎ ಡೆಫಿನೇಷನ್. ಇದು ಒಂದು ಪ್ಯಾಟ್ರನ್. ಇದನ್ನು ಬದಲಾಯಿಸಬಹುದಾ? ಖಂಡಿತವಾಗ್ಲೂ ಬದಲಾಯಿಸಬಹುದು. ಅವರು ಅವೇರ್ ಆಗಿ, ಇಲ್ಲ ನನ್ನಲ್ಲಿ ಇದೇನೋ ಪ್ರಾಬ್ಲಮ್ಸ್ ಆಗ್ತಾ ಇದೆ, ನಾನು ಇದನ್ನ ಚೇಂಜ್ ಮಾಡ್ಕೊಬೇಕು, ಐ ವಾಂಟ್ ಟು ಚೇಂಜ್ ದಿಸ್ ಪ್ಯಾಟ್ರನ್ ಅಂತ ಅವ್ರಿಗೆ ಏನಾದರೂ ಅರಿವಿಗೆ ಬಂದರೆ, ಯಾರನ್ನಾದರೂ ಮೈಂಡ್ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥವ್ರನ್ನ ಅಥವಾ ಸೈಕಾಲಜಿ ಮಾಡಿರ್ತಕ್ಕಂಥವ್ರನ್ನ ಒಂದು ಸ್ವಲ್ಪ ಟಚ್ ಮಾಡಿದ್ರೆ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ. ಆದ್ರೆ ಇವಾಗ ಅದರ್ವೈಸ್ ಈಗ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಕೆಲವರಿಗೆ ಆ ಅವೇರ್ನೆಸ್ ಕೂಡ ಇರೋದಿಲ್ಲ. ಇದ್ರೂ ಸಹ ಅವರು ಆಕ್ಸೆಪ್ಟ್ ಮಾಡಕ್ ರೆಡಿ ಇರಲ್ಲ. ಫಾರ್ ಎಕ್ಸಾಂಪಲ್, ನನ್ನಲ್ಲಿ ಒಂದು ಆಂಗರ್ ಇಶ್ಯೂಸ್ ಇದೆ. ಫಾರ್ ಎಕ್ಸಾಂಪಲ್, ಅದು ನನಗೆ ಗೊತ್ತಿದ್ರೂ ಸಹ ನಾನು ಅದ್ರ ಬಗ್ಗೆ ನಾನು ವರ್ಕ್ ಮಾಡೋಕ್ಕಾಗ್ಲಿ ಪ್ರಯತ್ನ ಪಟ್ಟಿರಲ್ಲ. ಇಲ್ಲ ಅದನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕಾಗ್ಲಿ. ಸೊ ಇಲ್ಲ ನಾನು ಕರೆಕ್ಟ್ ಆಗಿದ್ದೀನಿ ಅನ್ನೋ ಒಂದು ಮೈಂಡ್ ಸೆಟ್ ಮೆಂಟಾಲಿಟಿ ಇರುತ್ತೆ. ಸೊ ಈ ತರ ಇದ್ದಾಗ ಹೇಗೆ ಅವರು ಅವರ ಒಂದು ಫ್ಲಾಸ್ ಇಲ್ಲ, ಈ ತರ ಇಮೋಷನ್ಸ್ಗಳನ್ನ ಹೇಗೆ ಅವರು ಕಂಟ್ರೋಲ್ ಮಾಡ್ಬೇಕಿಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವ್ರಿಗೆ ಅರಿವೇ ಇಲ್ಲ. ಅರಿವೇ ಇಲ್ಲ. ಇಲ್ಲ ಅರಿವಾದ್ರೂ ಸಹ ಅವರಿಗೆ ಅದ್ರ ಮೇಲೆ ವರ್ಕ್ ಮಾಡಬೇಕು ಅನ್ನೋ ಆಸಕ್ತಿ ಆಗ್ಲಿ ಇಲ್ಲ ಅಂತಂದ್ರೆ ಎವ್ರಿಥಿಂಗ್ ನೀಡ್ಸ್ ಎ ವಿಲ್ ಪವರ್. ವಿಲ್ ಪವರ್. ಓಕೆ. ವಿದೌಟ್ ವಿಲ್ ಪವರ್ ವಿ ಕಾಂಟ್ ಡೂ ಎನಿಥಿಂಗ್. ಇವತ್ತು ನೀವು ಎಲ್ಲಿಂದ ಬಂದಿದ್ದೀರಿ? ಇಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಡು ಯು ಥಿಂಕ್ ಇದು ವಿಲ್ ಪವರ್ ಇಲ್ಲದೆ ಆಗೋವಂಥ ಕೆಲಸ ಇದೆಯಾ? ಇಲ್ಲ. ನಿಮ್ಮ ಥರ ಅಥವಾ ನನ್ನ ಥರ ಹಿಂಗೆ ಬಂದು ಕೂತು ಮಾತಾಡಿ ಸಾವಿರಾರು ನೂರಾರು ಜನಗಳಿಗೆ ಈ ಥರದ್ದೊಂದು ಸಮಸ್ಯೆ ಇದೆ, ಇದಕ್ಕೊಂದು ನಾವು ಮಾತಾಡಬೇಕು, ಇದೊಂದು ಜಾಗೃತಿ ಮೂಡಿಸ್ಬೇಕು ಅಂತ ಅಂದ್ಕೊಂಡಿರೋರು ಎಷ್ಟೊಂದು ಜನ ಇಲ್ವಾ? ಹೌದು. ನಾನು ಅಂದ್ಕೊಂಡಿರೋ ಮಟ್ಟಿಗೆ, ನಾನು ನೋಡಿರೋ ಮಟ್ಟಿಗೆ ಸಾವಿರಾರು ಜನ ಇದ್ದಾರೆ. ಅದನ್ನು ಎಷ್ಟು ಜನ ಕಾರ್ಯರೂಪಕ್ಕೆ ತೊಗೊಂಬಂದಿದ್ದಾರೆ? ಇದಕ್ಕೆ ಬೇಕಾಗಿರತಕ್ಕಂಥದ್ದು ಶ್ರದ್ಧೆ, ಭಕ್ತಿ, ಪಂಚುವಾಲಿಟಿ, ಮಾಡಬೇಕಂತಕ್ಕಂಥದ್ದು ಉತ್ಸುಕತೆ, ಆ ಗೋಲ್ ಸೆಟ್ಟಿಂಗ್, ಇದೆಲ್ಲ ಬೇಕಾಗತ್ತೆ. ಇದರಿಂದ ಬೇಕಾದಷ್ಟು ಸರ್ಕಸ್ ಇರುತ್ತೆ. ಇದಕ್ಕೆಲ್ಲ ಆಯಾಮಗಳೇ ಇರುತ್ತೆ. ಆಯಾಮಗಳೇ ಇರುತ್ತೆ. ಅದಕ್ಕೆ ಬೇಕಾದ ರೀತಿಯಾದಂಥ ಆಯಾಮಗಳನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ. ನೀವು ಆ್ಯಂಗರಿಗೆ ಒಂದು ರೀತಿ ಟ್ರೀಟ್ಮೆಂಟ್ ಆಗತ್ತೆ, ಅಥವಾ ನನ್ನಲ್ಲಿ ಲೋ ಸೆಲ್ಫ್ ಎಸ್ಟೀಮ್ ಇದೆ ಅಂತ ಹೇಳ್ತೀವಿ, ಅದಕ್ಕೊಂದು ರೀತಿ ಟ್ರೀಟ್ಮೆಂಟ್ ಆಗತ್ತೆ. ನಾನು ಏನು ಮಾತಾಡಿದ್ರು ನಿಮಗೆ ನೆಗೆಟಿವ್ ಆಗಿ ಕಾಣಿಸುತ್ತೆ, ಅದು ಒಂದು ರೀತಿ ಟ್ರೀಟ್ಮೆಂಟ್ ಇದೆ. ಎಲ್ಲ ಮಾತಿನಿಂದ ಅವರನ್ನು ಬದಲಾವಣೆ ಮಾಡ್ತಕ್ಕಂಥ ಕೆಲಸ, ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಕೆಲಸ ನನ್ನಂಥ ಥೆರಪಿಸ್ಟ್ಗಳು ಬೆಂಗಳೂರಿನಲ್ಲಿ ನೂರಾರು ಜನ ಇದ್ದಾರೆ. ಸಾಕಷ್ಟು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇದು ಒಂದು ಸುಪ್ತ ಮನಸ್ಸನ್ನು ತರಬೇತಿಗೊಳಿಸ್ತಕ್ಕಂಥದ್ದೊಂದು ಕಾರ್ಯಕ್ರಮ ಏನಿದೆಯಲ್ಲ, ದಿಸ್ ಈಸ್ ನಾಟ್ ಎ ಆರ್ಡಿನರಿ. ಇದು ತುಂಬ ಸಿಂಪಲ್ ನೋಡೋದಕ್ಕೆ. ಹೌದು. ಇದನ್ನು ಇಳಿದು ಇದರಲ್ಲಿ ನೀವು ಡಿಗ್ ಮಾಡ್ತಾ ಹೋದ ಹಾಗೆ ನಿಮಗೊಂದಷ್ಟು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ನನ್ನ ಮುಂದಿನ ಪ್ರಶ್ನೆ ಅದೇ ಬಂದಿತ್ತು. ಅರ್ಥ ಆಗ್ತಿದೆಯಾ? ಇವಾಗ ವಜ್ರ, ಚಿನ್ನ ಈ ಥರದ್ದೆಲ್ಲ ಎಷ್ಟೋ ಸಾವಿರಗಟ್ಟಲೆ ಟನ್ನನ್ನು ಅಗದು ಬಿಡ್ತಾರೆ. ಅದರಲ್ಲಿ 1 ಗ್ರಾಮ್, 2 ಗ್ರಾಮ್, 5 ಗ್ರಾಮ್, 10 ಗ್ರಾಮ್ ಚಿನ್ನ ತೆಗಿತಾರೆ, ಅಥವಾ ವೆರಿ ನಾಮಿನಲ್ ಕ್ಯಾರೆಕ್ಟರ್ ಡೈಮಂಡ್ ತೆಗಿತಾರೆ ಅದರಲ್ಲಿ. ಅಂದ್ರೆ ಏನರ್ಥ? ಬೇಡದೇ ಇರೋದಷ್ಟಿದೆ ನಮ್ಮ ಒಳಗಡೆ ಅಂತ. ಓಕೆ. ಒಂದು ಕ್ಯಾರೆಕ್ಟರ್ ಡೈಮಂಡ್ ತೆಗಿಬೇಕಾದ್ರೆ ಟನ್ ಗಟ್ಟಲೆ ವೇಸ್ಟೇಜ್ ತೆಗಿತಾರೆ, ಟನ್ ಗಟ್ಟಲೆ ಮಣ್ಣನ್ನು ತೆಗಿತಾರೆ, ಸಾವಿರಾರು ಅಡಿ ಆಳಕ್ಕೆ ಹೋಗ್ತಾರೆ, ಸಮುದ್ರದ ಆಳದಲ್ಲಿ ತೆಗಿತಾರೆ. ಪೆಟ್ರೋಲಿಯಂ ಎಲ್ಲ ಎಲ್ಲಿ ತೆಗಿತಾರೆ? ಸಮುದ್ರದ ಆಳದಲ್ಲಿ ತೆಗಿತಾರೆ. ಆ ತೈಲ ಸಿಗೋದೇ ಎಷ್ಟೋ ಕಿಲೋಮೀಟರ್ ದೂರದಲ್ಲಿದೆ. ಅದು ಫಸ್ಟು ಕ್ರೂಡ್ ಆಯಿಲ್, ಅದರ ರಾ ಮೆಟೀರಿಯಲ್ ತಂದು ಅದರಲ್ಲಿ ಅಗೈನ್ ವಿಂಗಡಣೆ ಮಾಡ್ತಾರೆ. ಪೆಟ್ರೋಲು, ಡೀಸೆಲ್ಲು, ಆಯಿಲು, ಗ್ಯಾಸು, ಸಾಕಷ್ಟಿದೆ. ಕರೆಕ್ಟಾ? ನಮ್ಮೊಳಗಡೆ ಇರ್ತಕ್ಕಂಥ ಜ್ಞಾನನೂ ಕೂಡ ಹಾಗೆ ಆಳದಲ್ಲಿ
ಸಬ್ಕಾನ್ಷಿಯಸ್ ಮೈಂಡಿನ ಡೀಪರ್ ಸ್ಟೇಟ್ ಆಫ್ ಲೆವೆಲಲ್ಲಿದೆ. ಇದನ್ನು ಟಚ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ ನಮ್ಮ ಈ ಹೊರ ಜಗತ್ತಲ್ಲಿ ಏನೇನು ಕಾಣ್ತಾ ಇದೆಯಲ್ಲ ಈ ಆರ್ಟಿಫಿಷಿಯಲ್ ಲೈಫಲ್ಲಿ ಅವ್ರು ಹಂಗಂತ ಇದ್ದಾರೆ, ಇವ್ರು ಹಿಂಗಂತ ಇದ್ದಾರೆ, ನಾನು ಹಿಂಗೆ ಅನ್ಕೊತಾ ಇದ್ದೀನಿ, ಅವ್ರು ನನ್ನ ಹಂಗೆ ಅನ್ಕೊಂಬಿಟ್ರೆ ಇದನ್ನು ಟಚ್ ಮಾಡ್ತಾ ಕೂತಿದ್ರೆ ನೀವು 50 ವರ್ಷ ಆದ್ರೂ ಕೂಡ ಅದು ಟಚ್ ಮಾಡೋದಿರಲಿ ಅದರ ನೆರಳಿಗೂ ಕೂಡ ಹೋಗೋದಕ್ಕಾಗಲ್ಲ. ಯು ಹ್ಯಾವ್ ಟು ಬಿ ಎಕ್ಸ್ಪೀರಿಯನ್ಸ್ ಇನ್ ಅ ಡೀಪರ್ ಸ್ಟೇಟ್ ಆಫ್ ಮೈಂಡ್, ಇನ್ ದ ಡೀಪರ್ ಸ್ಟೇಟ್ ಆಫ್ ಸುಪ್ತ ಮನಸ್ಸಿನ ಆ ಒಂದು ಅನುಭವ. ನಾನು ಅವಾಗಲೇ ಕೂಡ ಡಿಸ್ಕಸ್ ಮಾಡ್ತಾ ಇದ್ದ ಹಾಗೆ ನಿಮ್ಮ ಬ್ರೆತ್, ನಿಮ್ಮ ಟೇಸ್ಟ್, ನ್ಯಾಲಿಗೆ ಮೇಲೆ ಒಂದು ಆಹಾರ ಹೇಳ್ತಿದ್ದಂಗೆ ಇಡ್ತಿದ್ದೇನೆ ಕೂಡ ಒಂದು ಊಟ ನ್ಯಾಲಿಗೆ ಮೇಲೆ ಬೀಳ್ತಿದ್ದಂಗೆ ಕೂಡ ಇದೇ ಊಟ ಇದು ಅಂತ ಜಡ್ಜ್ ಮಾಡುತ್ತೆ ಮನಸ್ಸು. ಹೌದು. ಕರೆಕ್ಟಾ? ಟೇಸ್ಟ್ ಇದೆಯಾ ಇಲ್ವಾ, ಉಪ್ಪು ಜಾಸ್ತಿ ಆಗಿದ್ವಾ ಇಲ್ವ, ಇಷ್ಟೆಲ್ಲ ಶಕ್ತಿ ಇದೆ ಮನಸ್ಸಿಗೆ. ನಮ್ಮ ಒಂದು ಯಶಸ್ಸಿಗೆ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಗೈಡ್ ಮಾಡಿಕೊಂಡು ಮುಂದೆ ಹೊರತಾ ಹೋದರೆ ಇದರಿಂದ ನಾವು ಡು ಯು ಥಿಂಕ್ ವಿ ಆರ್ ನಾಟ್ ಅಕ್ಸೆಪ್ಟಿಂಗ್ ಎನಿಥಿಂಗ್ ಫ್ರಮ್ ದಿಸ್? ಅಕ್ಸೆಪ್ಟ್ ಮಾಡ್ತಿದೀವಿ. ವಿ ಕ್ಯಾನ್. ಎಸ್. ಇವತ್ತು ನಾನು 97% ಅಥವಾ 95% ಅನ್ನೋದೇನು ಫಿಗರ್ ಹೇಳಿದೆ ನಿಮಗೆ, ಇದು ಜನಗಳಿಗೆ ಅವೇರ್ನೆಸ್ ಇಲ್ಲ ಅಂತ ಹೇಳಿದೆ ಅಷ್ಟೇ, ಅವರಿಗೆ ಸುಪ್ತ ಮನಸ್ಸಿಲ್ಲ ಅಂತ ಹೇಳಲಿಲ್ಲ. ಬಟ್ ಇದನ್ನ ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಈ ಒಂದು ಸಬ್ಕಾನ್ಷಿಯಸ್ ಮೈಂಡ್ನ ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ದಟ್ ಮೀನ್ಸ್ ಅವರಿಗೆ ಯಾರಾದರೂ ಪ್ರೊವೋಕ್ ಮಾಡಬೇಕಾ? ಐ ಡೋಂಟ್ ನೋ, ಅವ್ರ ಮೈಂಡಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ಬಟ್ ಇವಾಗ ಏನೆಲ್ಲ ಒಂದು 5% ವ್ಯಕ್ತಿಗಳು ಸಕ್ಸಸ್ ಆಗಿದ್ದಾರೆ, ಬಿಸ್ನೆಸ್ಸಲ್ಲಾಗಿರ್ಬೋದು, ಕ್ರೀಡಾಪಟುಗಳಾಗಿರ್ಬೋದು, ಕರೆಕ್ಟ್, ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಅಥವಾ ಮೋಸ್ಟ್ ವಾಂಟೆಡ್ ಟ್ರೈನರ್ಸ್ಗಳಾಗಿರ್ಬೋದು ಅಲ್ವಾ. ಇವಾಗ ಕ್ರಿಕೆಟ್ ಆಟ ಆಡ್ತಾರಲ್ವಾ, ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ಆ್ಯಂಡ್ ನಮ್ಮ ಧೋನಿ ಅವರಿಗೆಲ್ಲ 24 ಗಂಟೆನೇ ತಾನೇ ಇರೋದು. ಹೌದು. ನಮಗೂ 24 ಗಂಟೆನೇ ತಾನೇ ಇರೋದು. ನಾವು ಅಷ್ಟು ದೂರಕ್ಕೆ ಹೋಗಲಿಲ್ಲ ಅಂತ ಹೇಳಿದ್ರು ಈಗ ನಮ್ಮ ಬಾಸ್ ಕಂಪ್ನಿನಲ್ಲಿ ತಿಂಗಳಿಗೆ 1000 ಕೋಟಿ ಟರ್ನ್ ಓವರ್ ಮಾಡ್ತಾರೆ, ಅವರಿಗೆ 24 ಗಂಟೆ ಕರೆಕ್ಟಾ? ನಮ್ಮ TL ಕಂಪನಿನಲ್ಲಿ ಟೀಮ್ ಲೀಡರ್ ನಮಗಿನ್ನ 4 ಪಟ್ಟು ಸ್ಯಾಲ್ರಿ ಜಾಸ್ತಿ ಇರುತ್ತೆ, ಅವರು ಕೂಡ ಮನುಷ್ಯರೇ, ಅವರಿಗೂ 24 ಗಂಟೆನೇ ಸ್ಯಾಲ್ರಿ. ದ ಹ್ಯೂಮನ್, ನಾವು ಮನುಷ್ಯರಾಗಿ ಏನು ಅನ್ಕೊಂಡಿದೀವಿ ನಾವು ಅಂತ ಹೇಳಿದ್ರೆ ಆಲ್ ಟುಗೆದರ್ ನಮ್ಮ ಮನಸ್ಸು ಹೇಗಿದೆಯೋ, ನಾವು ಹೇಗೆ ಟ್ರೈನ್ ಅಪ್ ಮಾಡ್ಕೊಂಡಿದೀವೋ ಅದರ ಪ್ರತಿಬಿಂಬವಾಗಿ ನಾವು ಚಲಿಸ್ತಾ ಇದ್ದೀವಿ ಅಷ್ಟೇ. ಇಟ್ಸ್ ಅ ಶೇಡ್, ನೆರಳು. ನಿಮ್ಮ ಆಲೋಚನೆಯ ನೆರಳಿನಲ್ಲಿ ನೀವು ಬದುಕ್ತಾ ಇದ್ದೀರಿ. ಲಿಮಿಟೆಡ್ ಬಾಂಡ್, ಇಂಥವ್ರ ಜೊತೆನೇ ಫ್ರೆಂಡ್ಶಿಪ್ ಮಾಡಬೇಕು, ಇಂಥವ್ರನ್ನೇ ಮಾತಾಡಿಸ್ಬೇಕು, ಇಂಥವ್ರನ್ನೇ ಮನೆಗೆ ಕರಿಬೇಕು, ಇಂಥವ್ರ ಜೊತೆನೇ ರಿಲೇಶನ್ಶಿಪ್ ಮೇಂಟೈನ್ ಮಾಡಬೇಕು. ಫ್ರೆಂಡ್ಸ್ ಕ್ವಾಲಿಟಿ ಸರ್ಕಲ್ನ ಇಟ್ಕೊಬೇಕು ಅಂತ ನಮ್ಮ ಮನಸ್ಸು ಕೇಳುತ್ತೆ. ಕರೆಕ್ಟಾ? ಹೌದು. ಒಂದು ಲೆಕ್ಕಾಚಾರದಲ್ಲಿ ಇದು ಸರಿ ತಪ್ಪು ಅನ್ನೋದನ್ನು ಅವ್ರಿಗೆ ಬಿಡ್ತೇನೆ, ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ನಮ್ಮ ಮೈಂಡ್ ಪ್ರೋಗ್ರಾಮ್ ಆಗಿರೋದು ಹೇಗೆ, ನಮಗೆ ಬೇಕಾದಂಥ ಸರ್ಕಲಲ್ಲೇ ಮಿಂಗಲ್ ಆಗ್ತೀವಿ ಯಾವಾಗಲೂ, ಅಥವಾ ನಮಗಿನ್ನ ಒಂದಷ್ಟು ನಾಲೆಡ್ಜಲ್ಲಿ ಕಮ್ಮಿ ಇರ್ತಕ್ಕಂಥವ್ರಿಗೆ ಅಥವಾ ನಮಗಿನ್ನ ಸ್ವಲ್ಪ ಫಿನಾನ್ಷಿಯಲಿ ಕಮ್ಮಿ ಇರ್ತಕ್ಕಂಥವ್ರ ಹತ್ರ ನಾವು ಮಿಂಗಲ್ ಆಗ್ತೀವಿ. ಬಿಕಾಸ್ ನಾವು ಅವ್ರ ಜೊತೆ ಸ್ವಲ್ಪ ಹೈಪಲ್ಲಿ ಕಾಣ್ತೀವಿ. ಕರೆಕ್ಟಾ? ಹೌದು. ಇದು ಸಾಮಾನ್ಯವಾಗಿ ಎಲ್ಲರಲ್ಲೂ ಇರ್ತಕ್ಕಂಥದ್ದೊಂದು ಪ್ರತಿಶತ, ಶೇಕಡ. ಇದೇ ಆಲೋಚನೆನ ನಾವು ಸ್ವಲ್ಪ ನಮಗಿನ ಸ್ವಲ್ಪ ಅಪ್ಪರ್ ಲೆವೆಲಲ್ಲಿ ಏನಾದರೂ ಫ್ರೆಂಡ್ಶಿಪ್ ಅಥವಾ ಸ್ನೇಹ ಮಾಡೋದಕ್ಕೆ ಬಯಸಿದ್ರೆ ನಮ್ಮ ಮೈಂಡ್ ದೊಡ್ಡದಾಗಿ ಥಿಂಕ್ ಮಾಡುತ್ತೆ. ಹೌದು. ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಒಂದು ಅರ್ಧ ಗಂಟೆ ಕೂತು ಡಿಸ್ಕಸ್ ಮಾಡೋದು, ನೀವು ಇಷ್ಟೊಂದು ವ್ಯವಹಾರ ಮಾಡಿದ್ರಿ, ಹೇಗೆ ನೀವು ಇಷ್ಟೊಂದು ಡೆವಲಪ್ಮೆಂಟ್ ಮಾಡಿದ್ರಿ, ಐಡಿಯಾಸ್ ಕೇಳ್ಬೋದು. ಮೇ ಬಿ ಅವ್ರು ಹೇಳಿದ್ರೆ ಕೆಲವ್ರು ಹೇಳ್ಕೊಡ್ತಾರೆ, ಕೆಲವ್ರು ಹೇಳ್ಕೊಡಲ್ಲ. ಬಟ್ ಆದ್ರೂ ಹಿಂಟ್ ತಿಳ್ಕೊಬೋದಾ, ಅವ್ರ ಹತ್ರ ಅವ್ರದ್ದು ವೇ ಆಫ್ ಥಾಟ್ ಪ್ರೋಸೆಸ್ ತಿಳ್ಕೊಬೋದಾ. ಇವಾಗ ನಾವು ಕೂಡ ಯಾವುದಾದ್ರೂ ಒಂದು ಒಳ್ಳೆ ಟ್ರೈನರ್ ಇದ್ದಾರೆ ಅಂತ ಹೇಳಿದ್ರೆ ಅವ್ರದ್ದು ಬುಕ್ ತೊಗೊಂಡು ಓದ್ತೀವಿ. ಈ ಅಬ್ದುಲ್ ಕಲಾಂ ಅವ್ರದ್ದು ಕೆಲವೊಂದು ಬುಕ್ಗಳನ್ನ ಓದ್ತೀವಿ, ಗೌತಮ ಬುದ್ಧ ಅವ್ರದ್ದು ಕೆಲವೊಂದು ಬುಕ್ಗಳನ್ನ ಓದ್ತೀವಿ, ವಿವೇಕಾನಂದ ಅವ್ರದ್ದು ಕೆಲವೊಂದು ಬುಕ್ಗಳನ್ನ ಓದ್ತೀವಿ, ಅವ್ರದ್ದು ಬೆಳೆದು ಬಂದ ದಾರಿ ತಿಳ್ಕೊತೀವಿ. ಈ ಸಾಧನೆ ಮಾಡ್ಬೇಕಂತ ಹೇಳಿದ್ರೆ ಸಾಧಕರ ಲಿಸ್ಟಲ್ಲಿ ಹೋಗ್ಬೇಕು ನಾವು. ಅವ್ರು ಹಾಕೊಟ್ರ ಪಾತನ ನಡೆಸ್ತಾ ಹೋಗ್ಬೇಕು. ಅವ್ರು ಆಲ್ರೆಡಿ ದಾರಿ ಮಾಡಿ ಸಿಮೆಂಟ್ ಹಾಕಿ ಅಥವಾ ತಾರ್ ರೋಡ್ ಹಾಕಿ ನೆಮ್ಮದಿಗೆ ಒಂದು ಹೈವೇ ರೋಡ್ ಮಾಡಿ ಇಟ್ಟಿದ್ದಾರೆ.
ಅದನ್ನು ನಾವು ಸ್ಟಡಿ ಮಾಡಬೇಕಷ್ಟೆ. ಬಟ್ ಅಲ್ಲಲ್ಲಲ್ಲಿ ಹಂಪ್ ಇರುತ್ತೆ, ನೋಡ್ಕೊಬೇಕು. ನೋಡ್ಕೊಬೇಕು. ನಿಧಾನಕ್ಕೆ ಆ ಪಾತ್ನಲ್ಲಿ ಹೋಗಬೇಕು. ಸಾಕಷ್ಟು ಲೈಫ್ ಸ್ಟೋರೀಸ್ಗಳಿದೆ ಇಲ್ವಾ? ಹೌದು. ಅಬ್ದುಲ್ ಕಲಾಂ ಅವ್ರದ್ದು ಬುಕ್ ಇಲ್ವಾ? ವಿವೇಕಾನಂದ ಅವ್ರದ್ದು ಲೈಫ್ ಸ್ಟೋರಿ ಇಲ್ವಾ? ಗೌತಮ ಬುದ್ಧ ಅವ್ರದ್ದಿಲ್ವಾ? ಸಾಯಿಬಾಬಾ ಅವ್ರದ್ದಿಲ್ವಾ? ಹ್ಮ್. ಇದೆಯಾ ಇಲ್ವೋ? ಇದೆ. ಈ ಲೈಫ್ ಪಾತ್ ಏನಪ್ಪ ಅಂತ ಹೇಳಿದ್ರೆ, ಇವ್ರದ್ದು ಸ್ಟೋರಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಜೀವನವನ್ನು ಕರೆಕ್ಟ್ ಮಾಡ್ಕೋಬೋದು ಅದರಲ್ಲಿ. ನಾವೆಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ನಮಗೆ ಎಲ್ಲೆಲ್ಲಿ ಸರಿ ಅನ್ನಿಸ್ತಾ ಇಲ್ಲ, ನಮಗೆ ಅರಿವು ಆಗುತ್ತೆ. ಒನ್ಸ್ ಅಪಾನ್ ಅ ಟೈಮಲ್ಲಿ ನನಗೆ ಕೋಪ ಬರ್ತಾ ಇರೋದು ಸರಿ ಇಲ್ಲ, ಇದು ಹ್ಮ್. ಎಸ್ ಐ ಅಗ್ರಿ, ಅದು ಸರಿ ಇಲ್ಲ. ಆದರೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ದಾರಿ ಇಲ್ವಾ? ಇದೆ. ಇದೆ. ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ದಾರಿ ಇದೆ. ಪ್ರಯತ್ನ ಪಟ್ಟಿದ್ದೀರಾ? ಇಲ್ಲ. ಇದ್ರ ಬಗ್ಗೆ ಯಾರ ಹತ್ರನಾದರೂ ಕನ್ಸಲ್ಟ್ ಮಾಡಿದ್ದೀರಾ? ಇಲ್ಲ. ಇದ್ರ ಬಗ್ಗೆ ಯಾರ ಹತ್ರನಾದರೂ ಮಾತಾಡ್ಕೊಂಡಿದ್ದೀರಾ? ಇಲ್ಲ. ಮನಸ್ಸು ಅಂತಕ್ಕಂಥದ್ದು ಅಗಾಧವಾದಂಥ ಶಕ್ತಿ ಇರ್ತಕ್ಕಂಥ ಒಂದು ಲಿಮಿಟೆಡಿಂದ ಅನ್ಲಿಮಿಟೆಡ್ ಪವರ್ ಇರ್ತಕ್ಕಂಥ ಒಂದು ಶಕ್ತಿ. ಇದನ್ನು ನೀವು ಯಾವ ಶೇಪಿಗೆ ಬೇಕಾದರೂ ತೊಗೊಂಬರ್ಬೋದು. ಹ್ಮ್. ಯಾವ ಶೇಪಿಗೆ ಬೇಕಾದರೂ ತೊಗೊಂಬರ್ಬೋದು ಇದನ್ನು. ಬಿಹೈಂಡ್ ದ ಟ್ರೈನಿಂಗ್. ಟ್ರೈನಿಂಗ್ ಈಸ್ ನೀಡೆಡ್ ಅಂತೀರಾ? ವಿದೌಟ್ ಟ್ರೈನಿಂಗ್ ಏನೂ ಮಾಡೋದಕ್ಕಾಗಲ್ಲ. ಹ್ಮ್. ಕರೆಕ್ಟ್. ಹುಟ್ಟಿದಂಥ ಮಗು 9ರಿಂದ 10 ತಿಂಗಳಲ್ಲಿ ಮಂಡಿಲಿ ಹೋಗುತ್ತೆ, ಅಥವಾ 1 ವರ್ಷದಲ್ಲಿ ಮಂಡಿನಲ್ಲಿ ಹೋಗುತ್ತೆ. 1-1.5 ವರ್ಷಕ್ಕೆ ಎದ್ದು ನಡೆಯೋಂಗಾಗತ್ತೆ. ನಡೆಯುತ್ತೆ. 2-2.5 ವರ್ಷಕ್ಕೆ ಓಡೋಂಗಾಗ್ತಾನೆ. ಹ್ಮ್. ಕರೆಕ್ಟ್. 5ರಿಂದ 6 ವರ್ಷಕ್ಕೆ ಸೈಕಲ್ ಹೊಡಿತಾನೆ. 18ರಿಂದ 20 ವರ್ಷಕ್ಕೆ ಟೂ ವೀಲರ್ ರನ್ ಮಾಡ್ತಾನೆ, ಕಾರ್ ರನ್ ಮಾಡ್ತಾನೆ. ಹ್ಮ್. ಇದೆಲ್ಲ ಡು ಯು ಥಿಂಕ್ ಇದೆಲ್ಲ ಪ್ರಾಕ್ಟೀಸ್ ಅಥವಾ ಟ್ರೈನ್ ಇಲ್ಲದೆ ಆಗತ್ತಾ? ಇಲ್ಲ. ಸೊ ಹಾಗಾದರೆ ನಾವು ಏನೇ ಕಲಿಬೇಕಾದ್ರೂ, ನಾವೇನೇ ಮಾಡಬೇಕಾದ್ರೂ ನಮಗೆ ಟ್ರೈನಿಂಗ್ ನೀಡೆಡ್ ಅಂತ ಅನ್ನಿಸ್ತು. ಅದು ಸರಿಯಾದ ಮಾರ್ಗದರ್ಶನ ಬೇಕು, ಕರೆಕ್ಟ್. ಸರಿಯಾದ ವೇನಲ್ಲಿ ಬೇಕು, ಸರಿಯಾದ ಗುರುಗಳಿರ್ಬೇಕು. ಫಸ್ಟ್ ಆಫ್ ಆಲು ಇದೆಲ್ಲ ಕಲಿಬೇಕಂದ್ರೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರೋವಂಥವ್ರು, ಹ್ಮ್. ಇದ್ರ ಬಗ್ಗೆ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರು, ಸಾಕಷ್ಟು ವಿಚಾರಗಳನ್ನು ತಿಳ್ಕೊಬೋದು. ಎಕ್ಸ್ಪೀರಿಯನ್ಸ್ಡ್ ಮೈಂಡ್ ಕೋಚ್ ಜೊತೆ ವರ್ಕ್ ಮಾಡಿದಾಗ ಅವ್ರಿಗೆ ಒಂದು ಕರೆಕ್ಟ್ ಆಗಿರೋ ಅವ್ರ ಲೈಫಲ್ಲಿ ಏನೇ ಒಂದು ಡಿಸಿಷನ್ ಮೇಕಿಂಗ್ ಆಗಲಿ, ಪ್ರತಿಯೊಂದು ಮಗದೊಂದು ಕೋಪ ಆಗಲಿ, ಒಂದು ಇಮೋಷನ್ ಕಂಟ್ರೋಲ್ ಮಾಡೋದಾಗಲಿ, ಲೈಫಲ್ಲಿ ಸಕ್ಸೀಡ್ ಆಗೋದಾಗಲಿ, ಸೊ ಈ ಥರ ಏನೇ ಫ್ಯಾಕ್ಟರ್ಸ್ ಇದ್ರೂ, ಇದರಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಒಂದು ಮೈಂಡ್ ಕೋಚ್, ಸರಿಯಾದ ಎಕ್ಸ್ಪೀರಿಯನ್ಸ್ ಮೈಂಡ್ ಕೋಚ್ ಜೊತೆ ಕನ್ಸಲ್ಟ್ ಮಾಡಿದ್ರೆ ಅವರಿಗೆ ಪ್ರಾಪರ್ ಟ್ರೈನಿಂಗ್ ಸಿಗುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ? ಪ್ರಾಪರ್ ಮೈಂಡ್ ಟ್ರೈನ್ ಸಿಗುತ್ತೆ. ಸಿಗುತ್ತೆ. ಓಕೆ. ಸೆಕೆಂಡ್ ಪಾಯಿಂಟ್, ನಾವು ಟ್ರೈನ್ ಮಾಡೋದಕ್ಕೆ ಬಯಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ಅವಶ್ಯಕತೆ. ಹ್ಮ್. ನಾವು ಇದುವರೆಗೂ ಏನು ಡಿಸ್ಕಸ್ ಬಂದಿದ್ದೀವಿ ಎಲ್ಲ ಪಾಯಿಂಟ್ಸು ಕೂಡ ನೋಟೆಡ್. ನಿಮಗನ್ಸುತ್ತೆ ಯಾವುದೋ ಒಂದು ಪಾಯಿಂಟ್ ಇಟ್ಕೊಂಡು ನಾನು ಈ ಪಾಯಿಂಟಲ್ಲಿ ಟ್ರೈನ್ ಮಾಡಬೇಕಂತ. ಬಟ್ ಆ ಮೈಂಡನ್ನು ಒಂದು ಟ್ರೈನ್ ಮಾಡೋದಕ್ಕೆ ಹೋದ್ರೆ ಅದ್ರ ಹಿಂದ್ಗಡೆ ಬೇರೆ ಬೇರೆ ಆಯಾಮಗಳೇ ಹುಟ್ಕೊಳ್ಳುತ್ತೆ. ಇವಾಗ ನನ್ನ ಹತ್ರ ಕೆಲವರು ಮೆಡಿಟೇಷನ್ ಕಲಿಬೇಕು ಅಂತ ಕೆಲವರು ಬರ್ತಾರೆ, ಕೆಲವರು ನನಗೆ ಆ್ಯಂಗರ್ ಇಶ್ಯೂಸ್ ಇದೆ ಅಂತ ಬರ್ತಾರೆ, ಅಥವಾ ನನಗೆ ಸ್ಟ್ರೆಸ್ಸು ಆ್ಯಂಡ್ ವರ್ಕ್ ಪ್ರೆಷರು ಆ್ಯಂಡ್ ರಿಜೆಕ್ಷನ್ಸ್ನ ಹ್ಯಾಂಡಲ್ ಮಾಡೋದು ಇಲ್ಲ, ಆಕ್ಸೆಪ್ಟ್ ಮಾಡೋದು ಗೊತ್ತಿರಲ್ಲ ಕೆಲವರಿಗೆ. ಎಕ್ಸಾಕ್ಟ್ಲಿ. ಆ್ಯಂಡ್ ಕೆಲವರು ಬಾಸ್ ಏನೋ ಅಂದ್ಬಿಡ್ತಾರೆ ಅಂದರು ಅಂತ ಹೇಳಿ, ಅಥವಾ ಟೀಮ್ ಲೀಡರ್ ಏನೋ ಅಂದರು ಅಂತ ಹೇಳಿ ತಲೆ ಕೆಡಿಸ್ಕೊಂಡು 2 ದಿನ 3 ದಿನ ಊಟ ಬಿಟ್ಟು ಹತ್ಕೊಂಡು ಕೂತ್ಕೊಂಡು ಹಿಂಗೆ ಅಂದ್ಬಿಟ್ರೆ ನನಗೆ ಎಲ್ಲರ ಎದುರಿಗೂ ನನಗೆ ಇಷ್ಟಕ್ಕೇ ಎಷ್ಟೋ ಒಂದು 2-3 ಕೇಸ್ನ ನಾನು ಅಟೆಂಡ್ ಮಾಡಿದ್ದೀನಿ. ನನಗೆ ಈ ಜೀವನನೇ ಬೇಡ ಅನ್ನಿಸ್ಬಿಟ್ಟಿದೆ ಸರ್, ನಾನು ಸೂಸೈಡ್ ಮಾಡ್ಕೋಬೇಕು ಅನ್ನಿಸ್ಬಿಟ್ಟಿದೆ ಸರ್ ಅನ್ನೋ ಲೆವೆಲಿಗೆ ಹೋಗಿದ್ದಾರೆ. ಅಂದರೆ ಏನು ಅರ್ಥ ಇದು? ನಮ್ಮ ಜೀವನನ ಇನ್ನೊಬ್ರ ಕೈಲಿ ಕೂತ್ಕೊಂಡಿದ್ದೀವ? ಹಾಗೆ ಆಗಿದೆ. ಅಂದರೆ ನಮ್ಮನ್ನ ಇನ್ನೊಬ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರಾ, ಅಥವಾ ನಮ್ಮನ್ನ ಇನ್ನೊಬ್ರು ಕಂಟ್ರೋಲ್ ಮಾಡ್ತಾ ಇದ್ದಾರಾ? ನಮ್ಮ ಬುದ್ಧಿನ ಇನ್ನೊಬ್ರ ಕೈ ಕೂರಿಸ್ಕೊಂಡಿದ್ದೀವ? ಇಲ್ಲ, ಅದಾಗಲ್ಲ. ನಮಗೆ ಎಲ್ಲ ಸಿಚುವೇಶನ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಅದನ್ನು ಅರಗಿಸ್ಕೊಳ್ಳೋದಕ್ಕೆ ತಗೊಳ್ಳೋ ರೀತಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೆ. ನಾನು ಆವಾಗಲೇ ಹೇಳ್ದಂಗೆ ಎಲ್ಲವನ್ನ ನಾವು ಅದ್ರ ಜೊತೆ ಅಂಟಿಸ್ಕೊಳ್ತಾ ಇದ್ದೀವಿ. ಕರೆಕ್ಟ್. ಈ ಮೈಕ್ ನಂದು, ಕರೆಕ್ಟ್, ಚಸ್ಮಾ ನಂದು. ನಿಮಗೆ ಒಂದು ಕ್ಷಣದ ಟಾಸ್ಕ್ ನಾನು ಕೊಡೋದಾದರೆ, ನಿಮಗೆ ಇಷ್ಟು ಕಂಫರ್ಟಬಲ್ ಆಗಿದೆಯಲ್ಲ ಚಸ್ಮಾ, ಇವಾಗ ಒಂದು ಅರ್ಧ ಗಂಟೆ ನಿಮ್ಮ ಕಣ್ಣಿಗೆ ಕಾಣಲಿಲ್ಲ ಅನಿಸುತ್ತೆ, ಏನು ಅನಿಸುತ್ತೆ?
ಟೆನ್ಷನ್ ಆಗ್ಬಿಡುತ್ತೆ. ಫೀಲ್ ಬ್ಯಾಡ್ ಅಲ್ಲ. ಫೀಲ್ ಬ್ಯಾಡ್. ಸೊ ಆವಾಗ ನೀವು ಅದ್ರ ಜೊತೆ ಅಂದರೆ ಜೀವ ಇರತಕ್ಕಂಥ ನಾವು, ಚಸ್ಮಕ್ಕೂ ಕೂಡ ಜೀವ ಇದೆ, ನಮಗೆ ಆಲೋಚನೆ ಮಾಡ್ತಕ್ಕಂಥ ವಿವೇಚನೆ ಇರ್ತಕ್ಕಂಥ ವ್ಯಕ್ತಿಗಳು ನಾವು, ಎಲ್ಲವನ್ನ ಸರಿ ತಪ್ಪುಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ವ್ಯಕ್ತಿಗಳು ನಾವು. ಸಿಂಪಲ್ ಆಗಿ ಒಂದು ಚಸ್ಮ 5 ನಿಮಿಷ ಮಿಸ್ ಆಯ್ತಪ್ಪ ಅಂತ ಹೇಳಿದ್ರೆ ವಿ ಕ್ರೈ, ಆ್ಯಂಗರ್ ಬರುತ್ತೆ, ಕೋಪ ಬರುತ್ತೆ, ಹುಡುಕ್ತೀವಿ ಟೆನ್ಷನ್ ಆಗಿ ಎಲ್ಲಿ ಅಂತ ಎಲ್ಲೋಯ್ತು, ಎಲ್ಲಿಟ್ಟೆ ಕೋಪ ಬರುತ್ತಲ್ಲ. ಹೌದು. ಸೊ ಇದೇ ನಾವು ಕೂಲಾಗಿ ಹ್ಯಾಂಡಲ್ ಮಾಡಿದ್ರೆ ಎಲ್ಲಿಟ್ಟಿರ್ತೀವಿ ಅದು ನೆನಪಾಗತ್ತೆ. ಹಾ, ಆ ಟೆನ್ಷನಿಂದ ಹೊರಗಡೆ ಬರಬೇಕಲ್ವ ನಾವು. ಹೌದು. ಯಾವಾಗಲೂ ಟೆನ್ಷನ್ ಇಟ್ಕೊಂಡು ಜೀವನ ಮಾಡೋದ್ರಿಂದ ಏನು ಉಪಯೋಗ ಇದೆ? ಯಾವಾಗಲೂ ನೆಗೆಟಿವ್ ಥಿಂಕ್ ಮಾಡೋದ್ರಿಂದ ಏನು ಉಪಯೋಗ ಇದೆ? ನನಗೇನೋ ಅನ್ಸುತ್ತಪ್ಪ, ಇದು ನಮ್ಮ ಜೀವನದ ಪರಮಾವಧಿ, ಕೊನೆಯ ಘಟ್ಟ ಅದು. ಎಲ್ಲದಕ್ಕೂ ಬೇಜಾರು ಮಾಡ್ಕೊಳ್ಳೋದು, ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋದು, ಎಲ್ಲದಕ್ಕೂ ಅಳೋದು, ಕರೆಕ್ಟ್? ನನಗೆ ಅನಿಸೋ ರೀತಿ ಇದು ಸರಿ ಅಲ್ಲ. ಅದಕ್ಕೆ ಬೇರೆದೇ ಆಯಾಮ ಇದೆ. ನೀವೊಬ್ಬರು ನಿಮಗೆ ಹೇಳೋ ಥರ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಕರೆದು ಕೂರಿಸಿ ಮಾತಾಡ್ಬೋದು. ಅದಕ್ಕೆ ಬೇರೆ ಥರ ಆದಂಥ ಟ್ರೈನಿಂಗೇ ಬೇಕಾಗತ್ತೆ. ಅಥವಾ ನಿಮ್ಮ ಕೈಯಲ್ಲಿ ಮಾತಾಡೋದಕ್ಕೆ ಅವ್ರ ಕೈಲಿ ಸಾಧ್ಯವಾಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ನೀವು ಕನ್ವಿನ್ಸ್ ಮಾಡ್ಕೋಬೋದು. ಮನುಷ್ಯ ಇನ್ನೊಬ್ಬರನ್ನ ಕನ್ವಿನ್ಸ್ ಮಾಡೋಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ, ಬಟ್ ನಮ್ಮನ್ನಂತೂ ನಾವು ಬಹಳ ಚೆನ್ನಾಗಿ ಕನ್ವಿನ್ಸ್ ಮಾಡ್ಕೋಬೋದು. ಬಟ್ ಆ ವೇ ಗೊತ್ತಿದ್ರೆ ಮಾತ್ರ. ಬಟ್ ನನ್ನ ಲೈಫಲ್ಲಿ ಇದುವರೆಗೂ ಬೇರೆಯವ್ರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ನಾನು ಸೋತಿದ್ದೀನಿ, ಕೆಲವೊಂದ್ರಲ್ಲಿ ಸೋತಿದ್ದೀನಿ. ಬಟ್ ನನ್ನನ್ನು ನಾನು ಕನ್ವಿನ್ಸ್ ಮಾಡ್ಕೊಳ್ಳೋದ್ರಲ್ಲಿ ನಾನು ಯಾವತ್ತೂ ಸೋತಿಲ್ಲ, ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ನನಗೆ ಹೇಗೆ ಬೇಕೋ, ನನ್ನ ಆಯಾಮಗಳು ಏನಿದಾವೋ, ನನ್ನ ಆಲೋಚನೆ ಹೇಗಿದೆಯೋ ಆ ರೀತಿ ನಾನು ಕನ್ವಿನ್ಸ್ ಮಾಡ್ಕೊಳ್ಳೋದಕ್ಕೆ ನಾನು ಕಲ್ತಿದ್ದೀನಿ. ಇದು ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಮನಸ್ಸು. ಹೇಗೆ ನಮ್ಮನ್ನ ನಾವು ಕನ್ವಿನ್ಸ್ ಮಾಡ್ಕೊಳ್ಳೋದು? ಇವಾಗ ನೀವು ಮುಂಚೆ ಹೇಳ್ದಾಗೆ ಈಗ ಜನಕ್ಕೆ ಏನೇ ಮಾಡಿದ್ರು ಖುಷಿ ಇರಲ್ಲ ಅಂತ ಹೇಳಿದ್ರಿ. ಸೊ ಅವರು ಆ ಥರ ತುಂಬಾ ಏನು ಇದನ್ನ ಗ್ರೀಡಿ ಅಂತ ಹೇಳ್ಬೋದಾ? ಇಲ್ಲ ಇದು ಏನೋ ಓವರ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನಮ್ಮ ಲೈಫಲ್ಲಿ ನಾವು ಇನ್ನ ಬೇಕು ಅಂತ ಅವರಿಗೆ ಜೀವನದಲ್ಲಿ ಹ್ಯಾಪಿನೆಸ್ ಅನ್ನೋದೇ ಇರಲ್ಲ. ಆಸೆ ದುಃಖಕ್ಕೆ ಮೂಲ. ದುಃಖಕ್ಕೆ ಮೂಲ ಅಂತಾರೆ ಹಾಗೆ. ಸೊ ಈ ಹ್ಯಾಪಿನೆಸ್ಸೇ ಇಲ್ಲದೆ ಇರೋದ್ರಿಂದ ಅವರು ಯಾವ ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲ ಏನು ಮಾಡಿದ್ರೆ ಅವರು ಇದರಿಂದ ಹೊರ ಬರ್ಬೋದು? ಫಾರ್ ಎಕ್ಸಾಂಪಲ್ ಗ್ರ್ಯಾಟಿಟ್ಯೂಡ್ ಆ ಥರ ಏನಾದರೂ ತೋರಿಸ್ಕೊಂಡು ನಮ್ಮಲ್ಲಿ ಏನಿದೆ ನಮಗೆ ಅದನ್ನ ಖುಷಿ ಪಡ್ತಾ ಅದೊಂದು ಸಣ್ಣ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸಿಂದ ಮಾಡಿದ್ರೆ ನಮ್ಮ ಏನು ದುರಾಲೋಚನೆ ಇಲ್ಲ ನಮ್ಮ ಗ್ರೀಡಿನೆಸ್ಸು ಕಮ್ಮಿ ಆಗ್ತಾ ಹೋಗುತ್ತಾ? ನಮ್ಮ ಲೈಫಲ್ಲಿ ನಮಗೆ ಖುಷಿ ಸಿಗ್ತಾ ಹೋಗುತ್ತಾ? ಸೊ ಏನು ಮಾಡಬಹುದು ಆ ಥರ? ಇದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ನಾನು ಮುಂದೆ ಹೋಗೋಣ. ನಮ್ಮ ಸಂಸ್ಥೆನಲ್ಲಿ ಚಿಕ್ಕ ಮಗು, ಒಂದು 15 ವರ್ಷದ ಮಗು ಮನೆಯಲ್ಲಿ ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತೇಳಿ ಕೌನ್ಸಿಲಿಂಗ್ ಕರ್ಕೊಬರ್ತಾರೆ. ಕರೆಕ್ಟ್? ಅವನ ಬ್ಲೇಮಿಂಗ್ ಶುರು ಮಾಡ್ತಾರೆ. ಹೇಳಿದ ಮಾತು ಕೇಳಲ್ಲ, ಜಾಸ್ತಿ ಮೊಬೈಲ್ ನೋಡ್ತಾರೆ, ಅಥವಾ ಚೆನ್ನಾಗಿ ಮಾರ್ಕ್ಸ್ ಮಾಡಲ್ಲ, ಇನ್ನೊಬ್ಬರ ಜೊತೆ ಕಂಪೇರ್ ಮಾಡೋದು, ಅವ್ರ ಮಗನ ಥರ ನನ್ನ ಮಗ ಇಲ್ಲ ಅಂತ ಅಲ್ಲಿಂದ ಶುರು ಮಾಡ್ತಾರೆ. ಇದಾದ ನಂತರ 20-25 ವಯಸ್ಸಾದ ನಂತರ ಕೆಲ್ಸಕ್ಕೆ ಹೋಗೋದಕ್ಕೆ ಶುರು ಮಾಡ್ತಾನೆ ನಾನು. ನೋಡು, ಅವ್ರ ಮನೆ ಹುಡುಗ 50,000 ಸಂಬಳ ತಗೊಂಡ್ಬರ್ತಾ ಇದ್ದಾನೆ, ನೀನು 25,000 ಸಂಬಳ ತಗೊಂಬರ್ತಾ ಇದೀಯಾ, ನೀನೇನಕ್ಕಿದೀಯ ದಂಡಪಿಂಡ? ಶುರುವಾಯಿತು. ಕರೆಕ್ಟ್? 28ರಿಂದ 30 ಆಗೋಷ್ಟರೊಳಗೆ ಒಂದು ಮದುವೆ ಆಗತ್ತೆ. ಅವ್ರ ಮನೆ ಸೊಸೆ ನೋಡು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ, ನಮ್ಮ ಮನೇಲೂ ಒಂದಿದೆ ದಂಡಪಿಂಡದ ಸೊಸೆ, ಮರ್ಯಾದೆನೇ ಕೊಡಲಾಗತ್ತೆ. ಕ್ಲಿಯರ್? ಅವರಿಬ್ಬರಿಗೂ 1-2 ಮಕ್ಕಳಾಗ್ತವೆ. ಅಪ್ಪನಂತೆ ಮಗ, ಅಮ್ಮನಂತೆ ಮಗಳು. ಹೇಳ್ತಾರೆ ಅಪ್ಪ ಹೆಂಗೋ ಹಂಗೆ ಮಕ್ಕಳು. ಎಸ್, ಅದು ಕರೆಕ್ಟ್ ಕೂಡ ಹೌದು. ಅವ್ರ ಮನೇಲಿ ನೋಡು 4 ಮಕ್ಕಳಾಗವೆ, ನಮ್ಮ ಮನೇಲಿ ನೋಡಿ 2 ಮಕ್ಕಳು. ಅವ್ರ ಮನೇಲಿ ನೋಡಿ 2 ಮಕ್ಕಳಾಗವೆ, ನಮ್ಮಲ್ಲಿ ಏನೂ ಇಲ್ಲ. ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಮದುವೆ ಆಗಿಲ್ವಲ್ಲಪ್ಪ, ಹೆಣ್ಣು ಸಿಗ್ಲಿಲ್ವಲ್ಲಪ್ಪ ಅಂತ ಟೆನ್ಷನು, ಬೇಜಾರು. ಬೇಜಾರು. ಮಕ್ಕಳಾದರೆ ಒಳ್ಳೆ ಬುದ್ಧಿ ಕಲೀಲಿಲ್ವಲ್ಲಪ್ಪ ಅನ್ನೋ ಬೇಜಾರು. ಒಳ್ಳೆ ಬುದ್ಧಿ ಕಲಿತು ಒಂದು ಕಂಪ್ನಿಗೆ ಕೆಲ್ಸಕ್ಕೆ ಹೋದ್ರೆ ಒಳ್ಳೆ ಸಂಬಳ ತಗೊಂಡ್ಬರ್ತಾ ಇಲ್ವಲ್ಲಪ್ಪ ಅನ್ನೋದೊಂದು ಬೇಜಾರು. ಒಳ್ಳೆ ಸಂಬಳನೂ ಬರ್ತಾ ಇದ್ರೆ ನನ್ನ ಇಷ್ಟದಂತೆ ನನ್ನ ಮಗ ಕೆಲಸ ಮಾಡ್ತಾ ಇಲ್ವಲ್ಲ ಅನ್ನೋ ಬೇಜಾರು. ಅಥವಾ
ಅವನಿಗೆ ಸ್ಯಾಟಿಸ್ಫೈ ಇರಲ್ಲ ನಾನು ಮಾಡ್ತಾ ಇರೋ ಕೆಲಸ. ಅವನಿಗೆ ಕೈ ತುಂಬ ಸಂಬಳ ಬರ್ತಾ ಇರುತ್ತೆ, ಅವ್ನಿಗೆ ಮಾಡ್ತಾ ಇರೋ ಕೆಲಸ ಅವನಿಗೆ ಸ್ಯಾಟಿಸ್ಫೈ ಇರಲ್ಲ. ನಾನು ಮಾಡ್ತಾ ಇರೋ ಕೆಲಸ ನನಗೆ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಎಷ್ಟು ಸಂಬಳ ಬಂದರೆ ಏನು? ಹೌದು. ಕರೆಕ್ಟಾ? ಎಗೈನ್ ಆ ಮಕ್ಕಳು ದೊಡ್ಡವಾಯಿತು, ಅವು ಸ್ಕೂಲಿಗೆ ಹೋದವು, ಎಗೈನಲ್ಲಿ ಮಾರ್ಕ್ಸು, ಹ್ಮ್. ಸ್ಕೂಲು, ಅಕ್ಕಪಕ್ಕದವ್ರು ನೋಡಿ ಟೀಕೆ ಮಾಡೋದು, ಕಂಡಮ್ ಮಾಡೋದು, ಕ್ರಿಟಿಸೈಸ್ ಮಾಡೋದು. ಅವ್ರ ಮನೆ ಮೊಮ್ಮಕ್ಕಳು ನೋಡಿ ಹೆಂಗವೆ, ನಮ್ಮ ಮನೆ ಇದ್ದಾವೆ ದಂಡಪಿಂಡ, ಬರೀ ತಿಂತವೆ, ಕುಣಿತವೆ, ಆಟ ಆಡ್ತವೆ, ಓದೋದಿಲ್ಲ, ಬರೆಯೋದಿಲ್ಲ. ಸೊ ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು ಪ್ಯಾಟ್ರನು? ಚಿಕ್ಕ ವಯಸ್ಸಿಂದಾನೆ ಇಟ್ಸ್ ಅ ಸೈಕಲ್. ಮನೆಯಿಂದಾನೆ. ಇದು ಸೈಕಲ್. ಇದು ಹೆಂಗಪ್ಪ ಅಂತ ಹೇಳಿದ್ರೆ, ಇವನ್ ಈ ಒಂದು ಕಾರ್ಯಕ್ರಮ ನೋಡುವಂಥವ್ರಿಗೂ ನಾನು ಒಂದು ವಿಷಯ ಮುಟ್ಸೋದೇನಪ್ಪ ಅಂದರೆ, ನಿಮ್ಮ ಮನೆ ಒಳಗಡೆ ಇರ್ತಕ್ಕಂಥವ್ರನ್ನ ನೀವು ಬೈತಾ ಇದ್ದೀರೋ, ತಿದ್ದಿ ಬುದ್ಧಿ ಹೇಳಿ, ಅದು ಬೇಜಾರಿಲ್ಲ. ನೀವು ನಿಮ್ಮ ಮನೆಯವರ ವಿಚಾರನ ಹೊರಗಡೆ ಹೋಗಿ ಮೂರನೇವ್ರ ಜೊತೆ ನಿಮ್ಮ ಮನೆಯವರ ವಿಚಾರನ ನೆಗೆಟಿವ್ ಆಗಿ ಮಾತಾಡಿದಾಗ ಮರದ ಮೇಲೆ ಕೂತು ಬುಡಕ್ಕೆ ಕೊಡ್ಲಿ ಹಾಕ್ದಂಗಿರುತ್ತೆ. ಮರದ ಜೊತೆ ನೀವು ಕೆಳಗಡೆ ಬೀಳ್ತೀರಿ. ಹೌದು. ಓಕೆ, ಇವಾಗ ನಿಮ್ಮ ಅಪ್ಪ ಅಮ್ಮ ಏನೋ ಸಿಂಪಲಾಗಿ ತಪ್ಪು ಮಾಡ್ತಾರೆ ಅಂತ ಇಟ್ಕೊಳ್ಳಿ, ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಹೇಳ್ಕೊಬಂದ್ಬಿಟ್ರೆ ನಮ್ಮ ಅಪ್ಪ ಹಿಂಗಂದ್ರು, ನಮ್ಮಮ್ಮ ಹಿಂಗಂದ್ರು ಅಂತ ಹೇಳ್ಕೊಬಂದ್ರೆ ಹ್ಮ್. ಏನು ಅನ್ಸುತ್ತದು? ನಮ್ಮ ಇದೇ ಮರ್ಯಾದೆ ಏನಿರುತ್ತೆ ಹೋಗುತ್ತೆ. ಕರೆಕ್ಟ್. ಹೌದು. ಸೊ ನೀವು ಅವಾಗ ಮರದ ಮೇಲೆ ಕೂತಿದ್ರಿ, ಬುಡದಲ್ಲಿ ಕೊಡ್ಲೆ ಹಾಕ್ತಾ ಇದ್ರಿ, ಆದಂಗೆ ಆಯ್ತು. ಮರ ಬೀಳ್ತು, ಮರದ ಜೊತೆ ನೀವು ನಾವ್ ಬಿದ್ರಿ. ಬಿದ್ವಿ. ಅಪ್ಪ ಅಮ್ಮನ ಮರ್ಯಾದೆನೂ ಬೀಳ್ತು, ನಮ್ಮ ಮರ್ಯಾದೆನೂ ಬಿದ್ವಿ. ಬಿತ್ತು. ಅಪ್ಪ ಅಮ್ಮಗೆ ಒಂದು ಬೆಲೆ ಕೊಡಬೇಕು, ಅಪ್ಪ ಅಮ್ಮಗೆ ನಾವು ಒಂದು ಒಳ್ಳೆ ಮಕ್ಕಳಾಗಬೇಕು ಅಂತ ಹೇಳಿದ್ರೆ ಅವ್ರ ಕರ್ತವ್ಯ ಅದು. ನಮ್ಮ ಮುಂದೆ ತಿದ್ದೋದು ತಿಡೋದು ಇದ್ದೇ ಇದೆ. ಅಫ್ಕೋರ್ಸ್ ಅವರು ತಪ್ಪು ದಾರಿಲಲ್ಲಿ ನಮಗೆ ಹೇಳ್ಕೊಡ್ತಾ ಇದ್ರು, ಅಥವಾ ಅವ್ರು ನಮಗೆ ನೆಗೆಟಿವ್ ಫೀಡ್ ಮಾಡ್ತಾ ಇದ್ರು, ನಾವು ತಿಳಿದವರಾಗಿದ್ದುಕೊಂಡು ಅಮ್ಮ ಅದು ಹಂಗಲ್ಲ, ಅಪ್ಪ ಇದು ಹಿಂಗಲ್ಲ, ಬನ್ನಿ ಇಲ್ಲಿ ನಾನು ಹೇಳ್ಕೊಡ್ತೀನಿ ಅಂತ ಕರೆದು ಕೂರಿಸಿ ಅವರಿಗೆ ತಿದ್ದಿ ಬುದ್ಧಿ ಹೇಳೋದು ನಮ್ಮ ಕರ್ತವ್ಯ. ಕರ್ತವ್ಯ. ನಾನೇನೋ ಮಾಡ್ತೀನಿ, ನನಗಿಷ್ಟ ಆಗ್ತಾ ಇಲ್ಲ, ನೀನು ಹಂಗಂದೆ ಅನ್ನೋದು, ಮನೆ ಬಿಟ್ಟು ಹೋಗೋದು, ವಾರಾನುಗಟ್ಲೆ ಮನೆಗೆ ಬರದೇ ಇರೋದು, ಎಲ್ಲ ನಾನು ಕೌನ್ಸಿಲಿಂಗ್ ನೋಡಿರೋದೇ ಮಾತಾಡ್ತಾ ಇರೋದು. ಓಕೆ. ನೋಡದೇ ಇರೋದು ಯಾವುದೂ ಇಲ್ಲ ಇದು ಟಾಪಿಕ್ಕು, ಎಲ್ಲ ನೋಡಿರೋದೆ. ನಾನು ಮನೆ ಬಿಟ್ಬಿಟ್ಟು ಪಿ ಜಿಲಿ ಹೋಗಿ ವಾಸ ಮಾಡೋದು, ನನಗೆ ನಿನ್ನ ಮನೆನೂ ಬೇಡ ಅಂತ. ಆಮೇಲೆ ಅವ್ರು ಹಾಕೋ ಫುಡ್ ಸೆಟ್ ಆಗಿದ್ರೆ ಮತ್ತೆ ವಾಪಸ್ ಮನೆಗೆ ಬರೋದು, ಅಮ್ಮನ ಕೈ ಅಡುಗೆ ತಿನ್ನೋದಕ್ಕೆ. ತಿನ್ನೋದಕ್ಕೆ. ಸೊ ಇದು ಒಂದ ಎರಡ ಕೇಸಸ್ ಇರೋದು, ಸಮಾಜದಲ್ಲಿ ಸಾವಿರಾರು ಕೇಸಸ್ ಇದೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಮನಸ್ಸು. ನಮ್ಮ ಮನಸ್ಸು ನಮ್ಮಲ್ಲಿ ನಿರ್ದಿಷ್ಟವಾದಂಥ ಆಕಾರ ತಗೊಳ್ಳದೇ ಇರೋ ಕಾರಣ ನಮಗೆಲ್ಲ ಈಗ ಆಡಿಸ್ತಾ ಇದೆ. ನಮಗೆ ಕೋಪ ಬರೋದು ಕೂಡ ನಮ್ಮ ಮನಸ್ಸಿನ ಒಳಗಡೆ ಒಂದು ನಿರ್ದಿಷ್ಟವಾದಂಥ ಆಕಾರ ಇಲ್ಲ, ಹ್ಮ್. ನಮಗೆ ನಿರ್ದಿಷ್ಟವಾದಂಥ ಒಂದು ಗುರಿ ಇಲ್ಲ, ಒಂದು ಗೋಲ್ ಇಲ್ಲ. ನೀವು 100 ಜನ ಇಂಟರ್ವ್ಯೂ ಮಾಡಿಬೇಕಾದ್ರೆ ಕರೆದು ಎಲ್ಲಾದರೂ ಸೋಷಿಯಲ್ ಆಗಿ ಒಂದು 100 ಜನನ ಇಂಟರ್ವ್ಯೂ ಮಾಡಿ, ನೀವು ಲೈಫಲ್ಲಿ ಏನಾಗಬೇಕು ಅಂತ ಕೇಳಿದ್ರೆ ಯಾರ ಹತ್ರನೂ ಆನ್ಸರ್ ಇಲ್ಲ. ಆನ್ಸರ್ ಇರಲ್ಲ. ಸೊ ಅದೇ ನನ್ನ ಮುಂದೆ ನಿಮ್ಮ ಗುರಿ ಏನು, ನಿಮ್ಮ ಗೋಲ್ ಏನು, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವೇನು ಕೇಳೋದಕ್ಕೆ ಹೊರಟಿದ್ದೀರಾ ಅನ್ನೋದು ಅರ್ಥ ಆಗುತ್ತೆ. ಹೌದು. ನಿಮ್ಮ ಗುರಿ ಏನು, ನಿಮ್ಮ ಗೋಲ್ ಏನು, ನೀವು ಯಾವ ರೀತಿ ಜೀವನದಲ್ಲಿ ಬದುಕಬೇಕಂತ ಅಂದ್ಕೊಂಡಿದ್ದೀರಾ. ನೀವು ಹೊರಗಡೆ ಹೋಗಿ ಒಂದು 100 ಜನನ ಯೂತ್ಸ್ನ ನೀವು ವಿಚಾರ ಮಾಡಿದ್ರೆ, ಅಥವಾ ನಿಮ್ಮ ಕೊಲೀಗ್ ಇರ್ತಾರಲ್ವ ಕಂಪನಿನಲ್ಲಿ, ಅಥವಾ ನಿಮ್ಮ ಅಕ್ಕಪಕ್ಕದ ನೈಬರ್ಸ್, ನಿಮ್ಮ ಫ್ರೆಂಡ್ಸು, ಸ್ನೇಹಿತರು ಯಾರ್ಯಾರು ಇರ್ತಾರಲ್ವ, ಅವ್ರನ್ನ ಕೇಳಿ ನಿಮ್ಮ ಗುರಿ ಏನು, ಜೀವನದಲ್ಲಿ ನಿಮ್ಮ ಗೋಲ್ ಏನು ಅಂತ ಕೇಳಿ. ಹೇಳ್ತಾರೆ ಕಾರ್ ತೊಗೊಬೇಕು, ಮನೆ ತೊಗೊಬೇಕು, ಒಳ್ಳೇದೊಂದು ಹುಡುಗಿ ಮದುವೆ ಆಗಬೇಕು ಎಲ್ಲ ಹೇಳ್ತಾರೆ. ಬಟ್ ಅದು ಆಗುತ್ತೆ ಮದುವೆ ಆದಮೇಲೆ ಕೇಳಿ ಅವರಿಗೆ, ಒಳ್ಳೆ ಹುಡುಗಿ ಹೆಂಡತಿ ಮದುವೆ ಆಗಿದೆಯಾ ನೀನು ಅಂತ. ಅಥವಾ ಹುಡುಗ ಆದರೆ ಒಳ್ಳೆ ಹುಡುಗಿ ಮದುವೆ ಆಗಬೇಕು ಅಂತ ಹೇಳ್ತಾನೆ, ಅಥವಾ ಹುಡುಗಿ ಆದರೆ ಒಂದು ಒಳ್ಳೆ ಹುಡುಗನು ಮದುವೆ ಆಗಬೇಕು ಅಂತ ಹೇಳ್ತಾಳೆ. ಆದರೆ ಆ ಒಳ್ಳೇದಕ್ಕೆ ಡೆಫಿನೇಷನ್ ಕೇಳಿ ಅವರಿಗೆ. ಗೊತ್ತಿರಲ್ಲ. ಹಾಂ, ಒಳ್ಳೇದು ಅಂದರೆ ಏನು? ನಾನು ಹುಡುಕ್ತಾ ಇದ್ದೀನಿ ತುಂಬ ದಿವಸದಿಂದ, ಅದು ಗೊತ್ತಾಗಿಲ್ಲ ನನಗಿನ್ನು. ಒಳ್ಳೆಯದು ಅಂತ ಆ ವರ್ಡ್ ಇದೆಯಲ್ಲ, ಆ ವರ್ಡ್ ಇಟ್ ಸೆಲ್ಫ್ ರಾಂಗ್. ಹ್ಮ್. ಒಳ್ಳೆಯದು ಅಂತ ನಾವೇನು ಹೇಳ್ತೀವಲ್ವ, ಆ ವರ್ಡೇ ಸೂಟಬಲ್ ಅಲ್ಲ. ನೀಡೆಡ್ ಆರ್ ನಾಟ್ ನೀಡೆಡ್ ಅಷ್ಟೇ. ನನಗೆ ಬೇಕಾಗಿರ್ತಕ್ಕಂಥ ನನ್ನ ಪ್ರೊಫೈಲ್ಗೆ ಶೂಟ್ ಆಗ್ತಕ್ಕಂಥ ಒಂದು ಹುಡುಗನ ನಾನು ಹುಡುಕ್ತಾ ಇದ್ದೀನಿ, ಅಥವಾ ಹುಡುಗಿನ ಹುಡುಕ್ತಾ ಇದ್ದೀನಿ. ದಿಸ್ ಇಸ್ ಮಚ್ ಬೆಟರ್. ಅಥವಾ ಒಳ್ಳೆ ಹುಡುಗನ ಹುಡುಕ್ತಾ ಇದ್ದೀನಿ. ಕರೆಕ್ಟ್. ಸೊ ಏನು ಹೇಳೋದಕ್ಕೆ ಹೊರಡ್ತಾ ಇದ್ದೀವಿ ನಾವು? ಒಳ್ಳೇದು ಅಂದ್ರೆ ನಮ್ಮಲ್ಲಿ ಏನು ಡೆಫಿನೇಷನ್ ಇದೆ? ಒಳ್ಳೇದು ಅಂದ್ರೆ ನೋಡೋದಕ್ಕೆ ಹ್ಯಾಂಡ್ಸಮ್ ಆಗಿರೋದಾ, ಅಥವಾ ಒಳಗಡೆ ಭಾವನೆಯಲ್ಲಿ ಅವನು ಒಳ್ಳೆಯವರಿರೋ ಹ್ಯಾಂಡ್ಸಮ್ ಇದ್ದಾನಾ? ಅಗೇನ್ ಹ್ಯಾಂಡ್ಸಮ್ ಭಾವನೆಯಲ್ಲಿ ನೋಡೋದಕ್ಕೆ ಹೈಟು
ವೈಟು ಮಸ್ತ್ ಜಿಮ್ ಬಾಡಿ ಇಟ್ಕೊಂಡಿದ್ದಾನೆ. ಹೇಗೆ ಇದನ್ನು ಡೆಫಿನೇಷನ್ ಹೇಗೆ ತೊಗೊತೀರಿ ಒಳ್ಳೆಯದು ಅನ್ನೋದಕ್ಕೆ? ನಾನು ತುಂಬ ಹುಡುಕಿದ್ದೀನಿ ಇದ್ರ ಬಗ್ಗೆ, ತುಂಬ ಡಿಕ್ಸ್ನರಿ ಓದಿದ್ದೀನಿ, ಇದ್ರ ಬಗ್ಗೆ ನನಗೆಲ್ಲ ಸಿಕ್ಕಿಲ್ಲ. ನಮಗೆ ಅನಿಸೋದಿಷ್ಟ ಇದರಲ್ಲಿ ನನಗೆ ಅವಶ್ಯಕವಾಗಿರ್ತಕ್ಕಂಥ ನನ್ನನ್ನು ನಾನು ಅವನ ಜೊತೆ, ಅವನು ನನ್ನ ಜೊತೆ ಪ್ರೀತಿಯಿಂದ ಜೀವನ ಪರ್ಯಂತ ಚೆನ್ನಾಗಿ ಬದುಕಿ ಬಾಳಲಿಕ್ಕೆ ನನ್ನ ಪ್ರೊಫೈಲ್ಗೆ ಅಡ್ಜಸ್ಟ್ ಆಗುವಂಥ ಒಂದು ಹುಡುಗ ಅಥವಾ ಹುಡುಗಿ. ಹ್ಮ್ ಇದು ವೆರಿ ಸಿಂಪಲ್ ಆ್ಯಂಡ್ ಕ್ಲಿಯರ್ ಆ್ಯಂಡ್ ಕ್ಲಾರಿಟಿ. ಕ್ಲಾರಿಟಿ. ದಟ್ಸ್ ಇಟ್. ನನಗೆ ಒಳ್ಳೆಯದು ಅಂತ ಹೇಳಿದ್ರೆ ಆ ಒಳ್ಳೆಯದಕ್ಕೆ ಸಬ್ಕಾನ್ಷಿಯಸ್ ಮೈಂಡ್ ಇಟ್ ಸೆಲ್ಫ್ ಇಟ್ಸ್ ಡಸಂಟ್ ಹ್ಯಾವ್ ಎ ಡೆಫಿನೇಷನ್. ಕರೆಕ್ಟ್. ಅದನ್ನು ಹುಡುಕ್ಬೇಕಲ್ಲ. ಎಗೈನ್ ಒಳ್ಳೇದು ಅನ್ನೋದು ಏನು ಮನಸ್ಸಿಗೆ ಅರ್ಥ ಆಗ್ಬೇಕಲ್ಲ. ಇವನು ನೋಡಿದ್ರೆ ಒಳ್ಳೆ ಒಂಥರ ಒಳ್ಳೇದಕ್ಕೆ ಏನು ಅರ್ಥ ಇದೆ? ಸ್ಮೋಕಿಂಗ್ ಮಾಡಲ್ವಾ ಅಥವಾ ಡ್ರಿಂಕ್ಸ್ ಮಾಡಲ್, ಎಲ್ಲವೂ ಇದೆ ಅದರಲ್ಲಿ. ಹೌದು. ಇವೆಲ್ಲವನ್ನು ಬಿಡಿಸಿ ಬಿಡಿಸಿ ಹೇಳೋದಕ್ಕಾಗತ್ತಾ? ಇಲ್ಲ. ಅರ್ಥ ಆಗತ್ತಾ? ಇಲ್ಲ. ಸಬ್ಕಾನ್ಷಿಯಸ್ ಮೈಂಡನ್ನ ಟ್ರೈನ್ ಮಾಡೋವೇ ಈ ರೀತಿ, ನಮಗೆ ಅರ್ಥ ಆಗೋ ರೀತಿ, ನಮ್ಮ ಮನಸ್ಸಿಗೆ ಅರ್ಥ ಆಗೋ ರೀತಿ ವಿಚಾರಗಳನ್ನು ಅರ್ಥ ಮಾಡಿಸಿ ಸಂಗ್ರಹಿಸ್ಕೊಳ್ಳೋದು. ಸೊ ಒಂದು ಕರಿಯರಲ್ಲಿ ಒಂದು ನಮ್ಮ ಜೀವನದಲ್ಲಿ ಏನಾಗಬೇಕು ಅಂತ ಚಿಕ್ಕ ವಯಸ್ಸರಿದ್ದಾಗ ಕೇಳಿದಾಗ ಯಾವುದೋ ಒಂದು ಮೂವಿಲಿ ನೋಡಿ, ಮೂವಿಲಿ ಯಾವುದೋ ಒಂದು ಫೇವ್ರೆಟ್ ಹೀರೋ ಒಂದು ಪಾರ್ಟ್ ಏನೋ ಡಾಕ್ಟರು ಮಾಡಿರ್ತಾರೆ, ಏನೋ ಮಾಡಿರ್ತಾರೆ. ಸೊ ಆ ಥರ ನೋಡಿಕೊಂಡು ನಾವು ಬೇರೆಯವ್ರನ್ನ ನೋಡಿ ಓಕೆ ಇವ್ರ ಥರ ನಾವು ಆಗೋಣ ಅಂತ ಅಂದ್ಕೊತೀವಿ ಹೊರತು ನಮ್ಮ ಜೀವನದಲ್ಲಿ ನಿಜವಾಗ್ಲೂ ನಮಗೆ ಏನು ಬೇಕು ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಆ ಕ್ಲಾರಿಟಿ ಅನ್ನೋದು ತುಂಬ ಜನಕ್ಕೆ ಅದು ಬಂದೇ ಇರಲ್ಲ. ಅದು ಎಷ್ಟೇ ವಯಸ್ಸಾಗಿದ್ರೂ ಸಹ ಅದೊಂದು ಕ್ಲಾರಿಟಿ ಅನ್ನೋದೇ ಇಲ್ದಿರೇನೆ ಜೀವನದಲ್ಲಿ ಏನೋ ಬೇರೆಯವ್ರನ್ನ ನೋಡ್ಕೊಂಡು ನಾವೇನೋ ಮಾಡ್ತಾ ಹೋಗ್ತಾ ಇರ್ತೀವಿ. ಆ ಕ್ಲಾರಿಟಿ ಒಂದು ಲೈಫಲ್ಲಿ ಹೇಗೆ ಬರುತ್ತೆ? ಇಲ್ಲ ನಾವು ಏನು ಮಾಡಬೇಕು ಒಂದು ಕ್ಲಾರಿಟಿ ಬರೋದಕ್ಕೆ? ನಮ್ಮ ಲೈಫ್ ಪರ್ಪಸ್ ಏನು ಅಂತ ತಿಳ್ಕೊಳ್ಳೋದಾದ್ರೂ ಹೇಗೆ? ಪರ್ಪಸ್ ಆಫ್ ಲೈಫ್. ಕರೆಕ್ಟ್. ಇದ್ರ ಬಗ್ಗೆ ತಾನೇ ಮಾತಾಡ್ತಾ ಇರೋದು. ನೀವು ಏನಾದರೂ ಮಾಡಿ ಖುಷಿಯಿಂದ ಮಾಡ್ತಾ ಇರಬೇಕು. ಹ್ಮ್ ನಾನೀಗ ರೀಸೆಂಟಾಗಿ ಯಾವುದೋ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಓಕೆ. ಚಾಯ್ ವಾಲೆ ಯಾವುದೋ ಮೇ ಬಿ ಮುಂಬೈಯಲ್ಲಿ ಅನ್ಸುತ್ತೆ. ಮುಂಬೈ ಚಾಯ್ವಲ್ಲ. ಅವ್ರದ್ದು ಆ ಚಾಯ್, ಆ ಒಂದು ಟೀ ಮಾಡೋ ಸ್ಟೈಲೇ ಯುನೀಕ್ ಇದೆ. ಸೆಲೆಬ್ರಿಟಿ ಅವರು. ಹಾ ಹೌದು. ದಟ್ ಮೀನ್ಸ್ ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ. ಈಗ ಸಾಮಾನ್ಯವಾಗಿ ನಾವು ರೋಡ್ ಸೈಡಲ್ಲಿ ಒಬ್ರು ಟೀ ಮಾಡೋರ್ನ ಏನಂತೀವಿ, ಅಥವಾ ಒಂದು ಬೇಕ್ರಿನಲ್ಲಿ ಒಂದು ಕಾಂಡಿಮೆಂಟ್ಸಲ್ಲಿ ಟೀ ಮಾಡೋರ್ನ ನಾವೇನಂತೀವಿ? ನಾವು ಹೋಗ್ತೀವಿ, ಸಿಂಪಲಾಗಿ ಕುಡ್ಕೊಂಡು ಬರ್ತೀವಿ. ಕರೆಕ್ಟ್. ನಾವೇನು ಅನ್ಕೊಳಕ್ಕೆ ಹೋಗಲ್ಲ ಅವ್ರ ಬಗ್ಗೆ. ಚೆನ್ನಾಗಿ ಮಾಡಿದ್ದಾರೆ ಅಂತಾರೆ, ಇಲ್ಲ ಅಂದರೆ ಇಲ್ಲ ಅಂತ ಬರ್ತೀವಿ. ಆದರೆ ಚಾಯ್ ಮಾಡೋದು ಕೂಡ ಒಂದು ಪ್ಯಾಷನ್. ಪ್ಯಾಷನ್. ನಮ್ಮ ಏರಿಯಾದಲ್ಲಿ ಲೇಡೀಸ್ ಟೈಲರ್, ಜೆಂಟ್ಸ್ ಟೈಲರ್ ಇದೆ. ನೀವೊಂದು ಬಟ್ಟೆ ತಗೊಂಡೋಗಿ ಕೊಟ್ಟರೆ ನಮ್ಮ ಆಕಾರಕ್ಕೆ ಹೊಲಿದು ಕೊಡ್ತಾರೆ. ಇದಕ್ಕೆ ಫ್ಯಾಷನ್ ಡಿಸೈನ್ ಅಂತ ಒಂದು ಕೋರ್ಸ್ ಇದೆ. ಹೌದು. ಫ್ಯಾಷನ್ ಡಿಸೈನಿಂಗ್. ನಾನು ಕಂಪೇರ್ ಮಾಡ್ತಾ ಇದ್ದೀನಿ ಅಗೈನ್. ಅಂದರೆ ಅವರಿಗೆ ಹಾಗೆ ಮಾಡೋದ್ರಲ್ಲೇ ಖುಷಿ ಇದೆ, ನಿಮಗೆ ಹೀಗೆ ಮಾಡೋದ್ರಲ್ಲಿ ಖುಷಿ ಇದೆ. ಒಂದು ಲೋಕಲ್ ಟೈಲರ್ ಅಂಗಡಿನಲ್ಲಿ ತೊಗೊಂಡೋಗಿ ಕೊಟ್ಟರೆ ನೀವು ಅದಕ್ಕೆ ಒಂದು ಅಳತೆದಾದಂಥ ಯಾವುದಾದ್ರೂ ಒಂದು ಬಟ್ಟೆ ಕೊಟ್ಟರೆ ಅದಕ್ಕೆ ತಕ್ಕನಾಗ ಅಳತೆ ಹಿಡಿದು ಹೊಲಿತಾರೆ. ಅದು ಅವರ ಒಂದು ಖುಷಿ, ಅದು ಅವ್ರದ್ದೊಂದು ಪರ್ಪಸ್ ಆಫ್ ಲೈಫ್. ಈಗ ನೀವು ಓದ್ದವರು, ಅದೇ ಅವ್ರ ಮಗಳೇ ಫ್ಯಾಷನ್ ಡಿಸೈನ್ ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಫೀಸ್ ಖರ್ಚು ಮಾಡಿ ಕಟ್ಟಿ ಕಾಲೇಜಲ್ಲಿ ಓದಿ ಪದವಿ ತಗೊಂಡು ಡಿಗ್ರಿ ತಗೊಂಡು ಅದರಲ್ಲಿ ಹೊಲಿಯೋದಕ್ಕೆ ಶುರು ಮಾಡ್ತಾರೆ. ಬೇಕಾಗಿರೋ ಥರ ಪ್ಯಾಷನಾಗಿ ಹೊಲಿಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಅಪ್ಪ ಏನೂ ಇಲ್ಲದೆ ಟೈಲರ್ ಆದರು, ಮಗಳು ಎಲ್ಲವನ್ನು ಓದಿ ಮತ್ತೆ ಅದೇ ಕೆಲ್ಸಕ್ಕೆ ಬಂದರು. ಅಥವಾ ಮಗ ಏನೂ ಇಲ್ಲದೆ ಎಲ್ಲವನ್ನು ಓದಿ ಮತ್ತೆ ಅದೇ ಕೆಲ್ಸಕ್ಕೆ ಬಂದರು. ಕರೆಕ್ಟ್. ಇವಾಗ ನೀವು ಇಬ್ಬರಿಗೂ ಒಂದು ಬಟ್ಟೆ ಕೊಟ್ಬಿಟ್ಟು ಫಿಟ್ಟಿಂಗ್ ಮಾಡಿ ಅಂತ ಕೊಟ್ಟರೆ ಮಗನಿಗಿನ್ನ ಬೆಟರ್ದೇನ ಅಪ್ಪ. ಕರೆಕ್ಟ್. ಬಿಕಾಸ್ ಅವ್ರಿಗೆ ಅನುಭವ ಇದೆ, ಎಕ್ಸ್ಪೀರಿಯನ್ಸ್ ಇದೆ. ನಮ್ಮದು ಓನ್ಲಿ ಪುಸ್ತಕದಲ್ಲಿ ಓದಿರೋ ಅಂಥದ್ದು, ನಾವು ಪ್ರಾಕ್ಟಿಕಲಿ ಏನು ಮಾಡಿರಲ್ಲ. ಕರೆಕ್ಟ್. ಕರೆಕ್ಟಾ? ಅದೇ ಒಂದು ಪೀಸ್ನ ಅಪ್ಪನಿಗೆ ತಗೊಂಡೋಗಿ ಕೊಟ್ರೆ ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಮಾಡ್ತಾರೆ, ಅಥವಾ ಅಮ್ಮನಿಗೆ ತಗೊಂಡೋಗಿ ಕೊಟ್ರೆ ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಆಗಿ ಹೊಲ್ಕೊಡ್ತಾರೆ. 100 ಟೈಮ್ಸ್ ಬೆಟರ್ ಆಗಿ ಹೊಲಿತಾರೆ ಅವರು. ಹೌದು. ಹಾಗಾದ್ರೆ ನಮ್ಮ ಎಜುಕೇಶನ್ ಏನಾಯ್ತದು? ಇಟ್ಸ್ ಅ ಫ್ಯಾಷನ್. ಪರ್ಪಸ್ ಆಫ್ ಲೈಫ್ ಕರ್ಕೋಬೋದಾ? ನಿಮಗೆ ಅದ್ರಲ್ಲಿ ಖುಷಿ ಇದೆ, ಅದನ್ನ ಮಾಡ್ತಾ ಇದ್ದೀರಿ. ನೀವು ಹೆಂಗೆ ಮಾಡ್ತಾ ಇದ್ದೀರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮಾಡಿದ್ದೀರಾ, ಖುಷಿ ಇದೆಯಾ, ದಟ್ಸ್ ಇಟ್. ಇವಾಗ ನಿಮ್ಮ ಪರ್ಪಸ್ ಆಫ್ ಲೈಫು, ನಾನೊಂದು IT BTನಲ್ಲಿ ಒಂದು ಎಂಪ್ಲಾಯ್ ಆಗಿರಬೇಕು, ಮಾಡೆಲ್ ಆಗಿರಬೇಕು ಅನ್ನೋದು ನಿಮ್ಮ ಪರ್ಪಸ್ ಆಫ್ ಲೈಫ್. ಕರೆಕ್ಟಾ? ಕರೆಕ್ಟ್. ಇದನ್ನು ಈ ಮಾಡ್ಲಿಂಗಲ್ಲೇ ಡಿಗ್ರಿಗಳಿದೆ ಇವಾಗ. ಹೌದು. ಇವಾಗ ನೀವು ನ್ಯಾಚುರಲ್ ಆಗಿ ಮಾಡ್ಲಿಂಗ್ ಮಾಡ್ತಾ ಇದ್ದೀರಿ, ಅಥವಾ ನಿಮ್ಮ ಮಗನೋ ಅಥವಾ ನಿಮ್ಮ ಮಗಳು ನಾಳೆ ದಿವಸ
ಆದ ನಂತರ ನಾನು ಮಾಡಲಿಂಗ್ ಮಾಡ್ತೀನಿ ಅಂತ ಹೇಳಿ ಒಂದು 18-20 ವರ್ಷಕ್ಕೆ ಮಾಡಲಿಂಗ್ ಹೋಗಿ, ಆ 18 ವರ್ಷದಲ್ಲಿ ಎಜುಕೇಷನ್ ಮುಗಿಸಿ ಬಂದು ಆಗಿನ ಫೀಲ್ಡಿಗೆ ಬಂದರೆ, ಇವಾಗಿನಿಂದ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಾ ಇರೋ ಮಾಡಲ್ ನೀವು ಬೆಸ್ಟೋ, ಅಥವಾ ಅವಾಗ ತಾನೇ ಪದವಿ ಮುಗಿಸಿ ಬಂದಿರತಕ್ಕಂಥ ನಿಮ್ಮ ಮಗ ಅಥವಾ ನಿಮ್ಮ ಮಗಳು ಬೆಸ್ಟೋ? ಆಬ್ವಿಯಸ್ಲಿ ಎಕ್ಸ್ಪೀರಿಯನ್ಸ್ ಇದ್ರು ಇರ್ತಾರೆ. ಹೌದು, ಅನುಭವ. ಎಕ್ಸ್ಪೀರಿಯನ್ಸ್ ಅನುಭವ. ಅಗೈನ್ ಇಟ್ಸ್ ಅ ನೀಡೆಡ್ ಟ್ರೈನಿಂಗ್. ಹ್ಮ್ ಎವ್ರಿಥಿಂಗ್ ಬಿಹೈಂಡ್ ಟ್ರೈನಿಂಗ್. training, everything behind practice, ಹ್ಮ್ everything behind belief.